ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ಸ್ನೇಹಿತರೆ, ನಿನ್ನೆ ತಾನೇ ಬಕ್ರೀದ್ ಹಬ್ಬವನ್ನು ನಾಡಿನಾದ್ಯಂತ ಎಲ್ಲ ಮುಸ್ಲಿಂ ಬಾಂಧವರು ಬಹಳ ಶ್ರದ್ಧಾಭಕ್ತಿಯಿಂದ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ನಿನ್ನೆ ನಾವು ನಮ್ಮ ರಾಮೇಗೌಡರು ಈ ಒಂದು ಈದ್ಗಾ ಮೈದಾನದಲ್ಲಿ ಒಂದು ಹಾಡನ್ನು ಮಾಡಿಸಿದ್ದೇನೆ. ಅದು ಗುರಿ ಚಿತ್ರದ ಅಲ್ಲ ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೇ ಜಗವೆಲ್ಲ ಅನ್ನುವಂತಹ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಈ ಒಂದು ಹಾಡಿಗೆ ಅಭಿನಯವನ್ನು ಮಾಡಿಸಿದ್ದೇನೆ. ಹಾಗಾಗಿ ಈ ಒಂದು ಹಾಡು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವಂತಹ ಒಂದು ಸಂದೇಶವನ್ನು ಸಾರುವಂತಹ ಒಂದು ಹಾಡಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಹಾಡಿಗೆ ಒಂದು ಲೈಕ್, ಒಂದು ಕಮೆಂಟು ಹಾಗೂ ಇಷ್ಟ ಆದರೆ ಒಂದು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಹರಸಿ ಆಶೀರ್ವದಿಸಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಯಾವತ್ತೂ ಕೂಡ ಜಾತಿಗಳ ನಡುವೆ ಒಂದು ಕೋಮು ಸಂಘರ್ಷವನ್ನು ಹುಟ್ಟುಹಾಕಿ ಈ ಒಂದು ಭಾರತಾಂಬೆಯ ಮಕ್ಕಳಾದ ನಮ್ಮೆಲ್ಲರೂ ಕೂಡ ಒಂದು ಜಾತಿಯ ವಾದವನ್ನು ಸಂಘರ್ಷ ಮಾಡಿ ನಮ್ಮನ್ನು ದೂರ ಮಾಡ್ತಾರೆ. ಆದರೆ ಒಂದು ವಿಷಯ, ಆ ಪರಮಾತ್ಮನ ಮಕ್ಕಳಾದಂತಹ ನಾವೆಲ್ಲರೂ ಕೂಡ ಅಣ್ಣ ತಮ್ಮಿದರಿದ್ದಾಗೆ. ಜಾತಿ ಯಾವುದೇ ಆದ್ರೇನು, ಜಾತಿ ಯಾರು ಮಾಡಿದ್ದು? ಮನುಷ್ಯ ಮಾಡಿದ್ದು, ಆ ಭಗವಂತ ಮಾಡಿದ್ದ. ನಾವೆಲ್ಲರೂ ಮೈಯಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಒಂದೇ, ಅದರ ಕಲರ್ ಯಾವುದು? ಕೆಂಪು. ಎಲ್ಲರ ಮೈಯಲ್ಲಿ ಹರಿತಾ ಇರ್ತಕ್ಕಂಥದ್ದು ರಕ್ತ ಒಂದೇ, ಅದು ಕೆಂಪು. ಹಾಗಾಗಿ ಅವ್ರಿಗೂ ಕೂಡ ಬದುಕುವಂಥ ಹಕ್ಕಿದೆ, ನಮಗೂ ಕೂಡ ಬದುಕುವಂಥ ಹಕ್ಕಿದೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಬದುಕುವಂಥ ಹಕ್ಕಿದೆ. ಹಾಗಾಗಿ ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಒಂದೇ, ಅಣ್ಣ ತಮ್ಮಿದಿದ್ದಾಗೆ. ಆ ವಸುದೈವ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಸೋದರತ್ವ, ವಾತ್ಸಲ್ಯದಿಂದ, ಪ್ರೀತಿಯಿಂದ, ಸಂಯಮದಿಂದ ನಾವೆಲ್ಲರೂ ಇದ್ದರೆ ನಿಜವಾಗ್ಲೂ ಕೂಡ ಯಾವುದೇ ಗಲಾಟೆ ಆಗಲಿ, ಯಾವುದೇ ದುಂಬಿ ಆಗಲಿ, ಯಾವುದೇ ಒಂದು ಅನಾಚಾರಗಳು, ಅತ್ಯಾಚಾರಗಳು, ಇನ್ನಿತರ ದುಷ್ಕೃತ್ಯಗಳು ನಡೆಯೋದಿಲ್ಲ ಅಂತ ನಾನು ಭಾವಿಸ್ತಾ, ಹಾಗಾಗಿ ಈ ಒಂದು ಹಾಡಿಗೆ ತಾವೆಲ್ಲರೂ ಕೂಡ ಈ ಒಂದು ಹಾಡಿಗೆ ಫೇಸ್ಬುಕ್ಕಲ್ಲಿ 10,000 ವೀಕ್ಷಣೆ ಹಾಗೂ 35-40 ಶೇರ್ಗಳು ಹಾಗೂ 250-500 ಲೈಕು ಇವೆಲ್ಲ ಬಂದಿವೆ. ಹಾಗಾಗಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ಹರಕೆ, ಆಶೀರ್ವಾದ ಈ ರಾಮಣ್ಣನ ಮೇಲೆ ಇರಲಿ ಅಂತ ಕೇಳ್ತಾ, ಮತ್ತು ರಂಜಾನ್ಗೂ ಕೂಡ ಇದೇ ಹಾಡನ್ನು ಮಾಡಿದ್ದೆ, ಆದರೂ ಕೂಡ ಭಾಳ ವ್ಯೂಸ್ ಹೋಯಿತು. ಹಾಗೆ ಈ ಬಕ್ರೀದ್ ಹಬ್ಬದಕ್ಕೂ ಕೂಡ ಈ ಹಾಡನ್ನು ಮಾಡಿಸಿದ್ದೇನೆ. ಇದನ್ನು ಡೈರೆಕ್ಷನ್ ಮಾಡೋದು ನಾನೇ. ನಿಮಗೆ ಇಷ್ಟ ಆದರೆ ಒಂದು ಲೈಕು, ಕಮೆಂಟು ಹಾಗೂ ಶೇರ್ ಮುಖಾಂತರ ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ, ನಾವೆಲ್ಲರೂ ಅಣ್ಣ ತಮ್ಮಿದಿರಿದ್ದಾಗೆ, ನಾವೆಲ್ಲ ಒಂದೇ ಕುಟುಂಬದಲ್ಲಿ ವಸುದೈವ ಕುಟುಂಬದವರು. ಹಾಗಾಗಿ ನೋಡಿ, ಒಂದು ಹೋಟೆಲ್ಗೆ ಹೋದಾಗ ಅದು ಯಾವುದೇ ಜಾತಿ ಆಗಲಿ, ಯಾವುದೇ ಪಂಗಡದವರಾಗಿರಲಿ, ಆ ಒಂದು ಲೋಟನ್ನು ನೀರು ಕುಡಿಬೇಕಾದ್ರೆ ಆ ನೀರಿಗೆ ಜಾತಿ ಭೇದ ಇದೆಯಾ? ಗಾಳಿಗೆ ಜಾತಿ ಭೇದ ಇದೆಯಾ? ಉಸಿರಾಡುವಂತಹ ಗಾಳಿ, ಆ ಬೆಳಕು ಕೊಡುವಂತಹ ಆ ಒಂದು ಸೂರ್ಯ, ಇದಕ್ಕೆಲ್ಲ ಜಾತಿ ಭೇದ ಇದೆಯಾ? ಅವರೆಲ್ಲರೂ ಕೂಡ ಈ ಜಗತ್ತಿಗೆ ಬೆಳಕನ್ನು ನೀಡ್ತಾ ಇಲ್ವಾ? ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಬುದ್ಧ, ಅಂಬೇಡ್ಕರ್, ಬಸವಣ್ಣ ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಭಾರತಾಂಬೆಯ ಮಕ್ಕಳ ಹಾಗೆ ನಾವೆಲ್ಲರೂ ಕೂಡ ಬಾಳೋಣ, ಬದುಕೋಣ ಅಂತ ಹೇಳ್ತಾ, ನಾವು ಭಾರತದಲ್ಲಿ ಯಾವುದೇ ಜಾತಿಯಾಗಿರಲಿ, ಯಾವುದೇ ಪಂಗಡವಾಗಿರಲಿ, ಯಾವುದೇ ಧರ್ಮವಾಗಿರಲಿ, ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು. ಹಾಗಾಗಿ ಈ ಒಂದು ವಿಡಿಯೋನ ಮಾಡೋದಕ್ಕೆ ನಮಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವರು ನಮ್ಮ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ರವರು. ನೀವು ಅನ್ಬೋದು, ಇವರ ಹಾಡಿಗೆ ನೀವು ಹಾಡು ಮಾಡ್ತೀರಿ, ಹಾಗೆ ಗೌರಿ ಗಣೇಶ ಹಬ್ಬ ಬಂದಾಗ, ಹಿಂದೂಗಳ ಹಬ್ಬ ಬಂದಾಗ ಇವರು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಇವರು ಮಾಡ್ತಾರೆ. ಅಂದರೆ ಒಂದು ಪೋಸ್ಟ್ಗಳಾಗ್ತಾರೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಈ ಹಾಡನ್ನು ಹಾಕ್ತಾರೆ. ಹಾಗಾಗಿ ಅವ್ರು ಹಾಕ್ತಾರೆ, ಇವ್ರು ಹಾಕ್ತಾರೆ ಅನ್ನೋದಲ್ಲ, ನಮ್ಮಲ್ಲಿ ಅದು ಹುಟ್ಟಬೇಕು. ನಮ್ಮಲ್ಲಿ ಆ ಒಂದು ಕಿಚ್ಚು, ಆ ಒಂದು ಸೌಹಾರ್ದತೆಯ, ಒಂದು ಶಾಂತಿಯ ಬಾಳ್ವೆ ನಮ್ಮದಾಗಬೇಕು. ಹಾಗಾಗಿ ಇನ್ನೊಬ್ರು ಮಾತ್ರ ಹೇಳೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.